ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋದು ಕೇವಲ ಬಿಜೆಪಿಯ, ಅದರಲ್ಲೂ ನರೇಂದ್ರ ಮೋದಿ ಅವರ ಒಂದು ಶೋಕಿ ಘೋಷಣೆ ಅಥವಾ ಜನರನ್ನ ಮರಳು ಮಾಡುವಂತಹ ಘೋಷಣೆ ಅನ್ನೋದು ಆಗಾಗ ಸಾಬೀತಾಗ್ತಲೇ ಹೋಗ್ತಿರುತ್ತೆ. ಯಾಕೆಂದ್ರೆ ಬಿಜೆಪಿ ನಾಯಕರು ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಡೆದುಕೊಳ್ಳುವ ರೀತಿ, ಹೆಣ್ಣು ಮಕ್ಕಳ ಮೇಲೆ ನಡೆಸುವಂತಹ ದೌರ್ಜನ್ಯಗಳು, ಬಿಜೆಪಿ ಪಕ್ಷದಲ್ಲಿರುವವರೇ ಅತಿ ಹೆಚ್ಚು ಅದರಲ್ಲಿ ತೊಡಗಿಸ್ಕೊಳ್ಳುವಂತಹ ರೀತಿ ಇದೆಯಲ್ಲ, ಅದು ಸ್ಪಷ್ಟವಾಗಿ ಹೇಳುತ್ತೆ. ಈ ಬೇಟಿ ಬಚಾವೋ ಬೇಟಿ ಪಡಾವೋ ಅಚ್ಚೆ ದಿನ್ ಅದು ಇದು ಎಲ್ಲವೂ ಸಹ ಒಂದು ರೀತಿ ಡೈಲಾಗುಗಳಷ್ಟೇ. ಅವು ನಿಜಕ್ಕೂ ಸಹ ಅರ್ಥವನ್ನ ಹೊಂದಿಲ್ಲ. ಬಿಜೆಪಿಯಲ್ಲಿ ಅರ್ಥ ಹೊಂದೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅದೊಂದು ಮನುವಾದಿ ಪಕ್ಷ, ಕೋಮುವಾದಿ ಪಕ್ಷ. ಬಿಹಾರದಲ್ಲಿ ಶಿಕ್ಷಣ ಸಚಿವ ಹೇಳ್ತಾನೆ, ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಯಾಕ್ರಿ ಬೇಕು ಅಂತ, ಆ ಮಟ್ಟದಲ್ಲಿ. ಸೊ ಹಾಗಿರ್ಬೇಕಾದ್ರೆ ಅವ್ರ ಕಡೆಯಿಂದ ನಿರಂತರವಾಗಿ ಏನೋ ಒಂದು ನಡೀತಾನೆ ಇರಬೇಕಲ್ಲ. ಈಗ ಹೊಸದಾಗಿ ನಡೆದಿದೆ ಹೈದರಾಬಾದ್ನಲ್ಲಿ ಕೇಂದ್ರದಲ್ಲಿ ರಾಜ್ಯ ಸಚಿವ ಆಗಿರುವಂತಹ, ಬಿಜೆಪಿಯ ಸರ್ಕಾರದಲ್ಲಿ ರಾಜ್ಯ ಸಚಿವ ಆಗಿರುವಂತಹ ಬಂಡಿ ಸಂಜಯ್ ಮಗ ಅಪ್ರಾಪ್ತ ಬಾಲಕಿಯನ್ನ ರೇಪ್ ಮಾಡಿ ತಲೆ ಮರೆಸ್ಕೊಂಡು ಹೋಗಿದ್ದಾನೆ. ದುಬೈಗೆ ಹೋಗಿದ್ದಾನೆ ಅನ್ನುವಂಥದ್ದು ಸುದ್ದಿ. ಕನ್ಫರ್ಮೇಶನ್ ಇಲ್ಲ. 10 ದಿನ ಆಯ್ತು, ಅವನ ಪತ್ತೆ ಇಲ್ಲ ಇಲ್ಲಿಯವರೆಗೆ. ನರೇಂದ್ರ ಮೋದಿ ಬಾಯಿಂದ ಒಂದು ಮಾತು ಬರಲಿಲ್ಲ. ಅದೇ ನರೇಂದ್ರ ಮೋದಿ ಆ ಕೇಸ್ ನಡೆದ ಮಾರನೇ ದಿನಾನೇ ಹೈದರಾಬಾದ್ನಲ್ಲೇ ಇದ್ರು. ಹೈದರಾಬಾದ್ನಲ್ಲಿ ಭಾಷಣ ಮಾಡ್ತಾ ಇದ್ರು. ರೇವಂತ್ ರೆಡ್ಡಿನ ಬಿಜೆಪಿಗೆ ಎಳ್ಕೊಳ್ಳೋದಕ್ಕೆ ಸ್ಟೇಜ್ ಮೇಲೆ ಆನ್ ಕ್ಯಾಮರಾ ಪ್ರಯತ್ನ ಪಡ್ತಿದ್ರು. ಬಟ್ ಈ ಹೆಣ್ಣು ಮಗಳ ವಿಚಾರ ಮಾತ್ರ ಬರಲೇ ಇಲ್ಲ. FIR ಆಗಿದೆ, ಅದು ಏನು ಸಾಕಷ್ಟು ಹೋರಾಟದ ನಂತರ. ಯಾಕೆಂದ್ರೆ 2 ಕಾರಣ FIR ಆಗಿರೋದಕ್ಕಿದೆ. ಆ 2 ಕಾರಣಗಳನ್ನ ತಿಳಿಸ್ತೀನಿ. ಅದರ ಜೊತೆಗೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು, ತೆಲಂಗಾಣದಲ್ಲಿ ಆಗಿರೋದು ಕಾಂಗ್ರೆಸ್ ಸರ್ಕಾರದ ಲಿಮಿಟ್ಸ್ ಅಲ್ಲಿ. ಆದರೂ ಸಹ ಆತನ ಮೇಲೆ FIR ಹಾಕೋದಕ್ಕೆ ಬಹಳ ಕಷ್ಟಪಡಬೇಕಾಯಿತು ಸಂತ್ರಸ್ತೆಯ ತಂದೆ. ಅದನ್ನು ವಿವರಿಸ್ತೀನಿ. ಮತ್ತು ಆ ಮಂತ್ರಿ ಯಾರು, ಏನೆಲ್ಲ ಆಯ್ತು, ಏನಿದು ಕೇಸು, ಆ ಒಂದು ರೇಪಿಸ್ಟ್ ಇದಾನಲ್ಲ ಅವನ ಹಿನ್ನೆಲೆ ಏನು, ಏನೆಲ್ಲ ಈ ಹಿಂದೆ ಅವನ ಬಗ್ಗೆ ಹೊರಗಡೆ ಬಂದಿದೆ, ಅದನ್ನು ಸಹ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಕೇಂದ್ರದಲ್ಲಿ ಅಮಿತ್ ಶಾಗೆ ಡೆಪ್ಯೂಟಿ ಆಗಿರುವಂತಹ, ಕೇಂದ್ರದಲ್ಲಿ ಗೃಹ ರಾಜ್ಯ ಮಂತ್ರಿ ಅಂದ್ರೆ ಅಮಿತ್ ಶಾಗೆ ಅಸಿಸ್ಟೆಂಟ್ ಮಿನಿಸ್ಟರ್ ಯಾರು, ಬಂಡಿ ಸಂಜಯ್. ಆ ಬಂಡಿ ಸಂಜಯ್ ಮಗ ಬಂಡಿ ಭಗೀರಥ್ ಅನ್ನುವಂಥವನು, ಸುಮಾರು 25 ವರ್ಷ ವಯಸ್ಸು ಅವನಿಗೆ. ಅವನು ಪುಡಾರಿ ತರ ಕೇಸರಿ ಶಾಲ ಹಾಕೊಂಡು ಅಲ್ಲಿ ಇಲ್ಲಿ ಗಲಾಟೆಗಳು ಗಲಭೆಗಳು ಅದು ಇದು ಮಾಡ್ಕೊಂಡಿರ್ತಾನೆ. ಒಂದು ವಿಡಿಯೋ ಈ ಹಿಂದೆ ಹೊರಗಡೆ ಬಂದಿತ್ತು, ಒಂದು ವ್ಯಕ್ತಿಯನ್ನ ಥಳಿಸ್ತಾ ಇರುವಂತಹ ವಿಡಿಯೋ ಒಂದು ಹೊರಗಡೆ ಬಂದಿತ್ತು. ಆಗ್ಲೂ ಆತನ ಮೇಲೆ ಯಾವ ಕ್ರಮನೂ ಆಗಿರ್ಲಿಲ್ಲ. ಆದರೆ ಮೊನ್ನೆ 10 ದಿನಗಳ ಹಿಂದೆ ರೇಪೇ ಮಾಡ್ಬಿಟ್ಟ. 17 ವರ್ಷದ ಹುಡುಗಿಯೊಬ್ಬಳನ್ನ ಪಾರ್ಟಿ ನೆಪದಲ್ಲಿ ಕರ್ಕೊಂಡು ಹೋಗಿ ಅವಳಿಗೆ ಮತ್ತು ಬರುವಂತಹ ಔಷಧಿಗಳನ್ನು ಅಥವಾ ಮದ್ಯವನ್ನು ಕೊಟ್ಟು ಅವಳ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಇಡೀ ರಾತ್ರಿ ಅತ್ಯಾಚಾರ ಎಸಗಿದ್ದಾನೆ. ಅವನದೇ ಫಾರ್ಮ್ ಹೌಸ್ನಲ್ಲಿ ಅತ್ಯಾಚಾರ ಎಸಗಿದ್ದಾನೆ. ಆ ನಂತರ ಆ ಹೆಣ್ಣು ಮಗು ಕಣ್ಣೀರು ಹಾಕೊಂಡು ಮನೆಗೆ ಹೋಗಿ ಮನೆಯಲ್ಲಿ ವಿಚಾರ ತಿಳಿಸಿದ ನಂತರ FIR ಮಾಡುವಂತಹ ಪ್ರಯತ್ನಕ್ಕೆ ಬಹಳ ಸಮಯ ಹಿಡಿತು. ಕೇಂದ್ರ ಮಂತ್ರಿ, ಅದು ಅಮಿತ್ ಶಾ ಡೆಪ್ಯೂಟಿ, ನರೇಂದ್ರ ಮೋದಿಯ ಕ್ಲೋಸ್ ಮಂತ್ರಿ. ಆ ವ್ಯಕ್ತಿಯ ಮಗನ ಮೇಲೆ ಕೇಸ್ ಆಗಬೇಕು ಅಂದ್ರೆ, FIR ಆಗಬೇಕು ಅಂದ್ರೆ ತಡ ಆಗತ್ತೆ. ಆಯ್ತು, ಆದರೂ ಕೊನೆಗೆ ಒಂದು FIR ಆಯ್ತು. ಆ FIR ಆಗೋದಕ್ಕೆ 2 ಕಾರಣ. ಒಂದು, ಅಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ರೂ FIR ಆಗೋದಕ್ಕೆ ಶ್ರಮ ಪಡಬೇಕಾಯ್ತು ಅನ್ನೋದೇ ನಾಚಿಕೆಗೇಡಿನ ಸಂಗತಿ. ಬಿಜೆಪಿ ಸರ್ಕಾರ ಇದ್ದಿದ್ರೆ ಅರ್ಥ ಮಾಡ್ಕೊಳ್ಬಹುದಾಗಿತ್ತು. ಅವ್ರದೇ ಪಕ್ಷದ ನಾಯಕ ಹಿಂಜರಿತಾರೆ ಅಂತ. ಕಾಂಗ್ರೆಸ್ ಸರ್ಕಾರ ಇದ್ದು, ರೇವಂತ್ ರೆಡ್ಡಿ ಸರ್ಕಾರ ಇದ್ದು ಸಹ ಒಬ್ಬ ಬಿಜೆಪಿ ಮಂತ್ರಿಯ ಮಗ ರೇಪ್ ಮಾಡ್ತಾನೆ, ಅವನ ಮೇಲೆ FIR ಹಾಕೋದಕ್ಕೆ ಸಂತ್ರಸ್ತೆಯ ಕುಟುಂಬ ಒದ್ದಾಡಬೇಕು ಅಂತಂದ್ರೆ ನಾಚಿಕೆಗೇಡಿನ ಸಂಗತಿ ಕಾಂಗ್ರೆಸ್ಗೆ ಮತ್ತು ತೆಲಂಗಾಣ ಸರ್ಕಾರಕ್ಕೆ, ರೇವಂತ್ ರೆಡ್ಡಿಗೆ. ಕೊನೆಗೆ ಹೇಗೋ FIR ಆಯ್ತು. ಅದಕ್ಕೆ 2 ಕಾರಣ ಅಂದ್ರೆ, ಡಬಲ್ ಇಂಜಿನ್ ಇಲ್ಲದೆ ಇದ್ದಿದ್ದು, ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು, ತಡ ಆದ್ರೂ ಸಹ ಆಗಿದ್ದು ಕಾಂಗ್ರೆಸ್ ಸರ್ಕಾರ ಇದ್ದಿದ್ದಕ್ಕೇನೆ. ಬಿಜೆಪಿ ಸರ್ಕಾರ ಇದ್ದಿದ್ರೆ ಅದು ಆಗ್ತಿರ್ಲಿಲ್ಲ. 2ನೇ ಕಾರಣ ಏನ್ ಗೊತ್ತಾ, ಆ ಹುಡುಗಿಯನ್ನು ರೇಪ್ ಆಗಿದೆ ಅಂತ ಆರೋಪ ಮಾಡ್ತಿದ್ದಾಳಲ್ಲ,
ಅವಳು ಸಾಮಾನ್ಯ ಕುಟುಂಬದಿಂದ ಬಂದಂತಹ ಹುಡುಗಿ ಅಲ್ಲ, ದೊಡ್ಡ ಉದ್ಯಮಪತಿಯ ಮಗಳು. ಅವಳ ತಂದೆ 500-600 ಕೋಟಿಗೆ ಬೆಲೆ ಬಾಳುವಂತಹ ಉದ್ಯಮವನ್ನು ನಡೆಸ್ತಿರುವಂತಹ ಒಬ್ಬ ವ್ಯಕ್ತಿ. ಇದರಲ್ಲಿ ನೀಚತನ ಏನು ಗೊತ್ತಾ? ಆ ಹುಡುಗಿ ಸುಳ್ಳು ಕೇಸ್ ಹಾಕಿದಾಳೆ. 5 ಕೋಟಿ ಡಿಮ್ಯಾಂಡ್ ಮಾಡಿದ್ಲು, ಕೊಟ್ಟಿಲ್ಲ ಅಂತ ಸುಳ್ಳು ಕೇಸ್ ಹಾಕಿದಾಳೆ ಅಂತ ಬಿಜೆಪಿ ವಾದ ಮಾಡಕ್ ಹೊರಟಿತ್ತು. ಆ ನಂತರ ಆ ಹುಡುಗಿಯ ತಂದೆ ಹೊರಗಡೆ ಬಂದು ಹೇಳ್ತಾರೆ, ನನ್ನ ಹತ್ರ 500-600 ಕೋಟಿ ಇದೆ, 5 ಕೋಟಿಗೆ ನನ್ನ ಮಗಳು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ಬೇಕಾ ಅಂತ. ಆ ನಂತರವೇ FIR ಆಗಿದ್ದು. ಬಟ್ FIR ಆಗಿ 10 ದಿನ ಆಗ್ತಿದೆ, ಇಲ್ಲಿಯವರೆಗೆ ಅವನು ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಸೂಚನೆನೇ ಇಲ್ವಂತೆ ಪೊಲೀಸರಿಗೆ. ತೆಲಂಗಾಣ ಸರ್ಕಾರ ಹೇಳ್ತಾ ಇದೆ, ನಾವು SIT ರಚನೆ ಮಾಡಿದೀವಿ ಅವನನ್ನ ನ್ಯಾಪ್ ಮಾಡೋದಕ್ಕೆ, ಅವನನ್ನ ಹಿಡಿಯೋದಕ್ಕೆ ಅಂತ ಹೇಳ್ತಾ ಇದೆ. ಕೆಲವು ಮೂಲಗಳು ಹೇಳ್ತಿರೋ ಪ್ರಕಾರ ಆತ ಇಂಡಿಯಾದಲ್ಲೇ ಇಲ್ಲ, ರೇಪ್ ಆಗಿ FIR ಆದ ತಕ್ಷಣನೇ ಅವನು ದುಬೈಗೆ ಹಾರೋಗಿದ್ದಾನೆ ಅಂತ. ಹಾರಿ ಹೋಗಿದ್ದಾನೋ, ಬಚ್ಚಿಟ್ಕೊಂಡಿದ್ದಾನೋ ಏನೋ ಒಂದು ಪೊಲೀಸರು ಕನ್ಫರ್ಮೇಶನ್ ಕೊಡ್ಬೇಕಲ್ಲ. ನೋ, ನಾವು SIT ಮಾಡಿದೀವಿ, ಅದು ತನಿಖೆ ಮಾಡ್ತಾ ಇದೆ. 10 ದಿನ ಆಯಿತು, 10 ದಿನಗಳಾದವು, ಇಲ್ಲಿಯವರೆಗೆ ಏನೂ ಇಲ್ಲ. ಅದಾದ ನಂತರ, ಆ ಘಟನೆ ಆದ ನಂತರ ಸ್ವತಃ ನರೇಂದ್ರ ಮೋದಿನೇ ಹೈದರಾಬಾದಲ್ಲಿ ಇದ್ರಲ್ಲ, ಭಾಷಣ ಮಾಡ್ತಿದ್ರಲ್ಲ, ಸ್ಟೇಜ್ ಮೇಲೆ ಕೂತ್ಕೊಂಡು ಆನ್ ಕ್ಯಾಮ್ರಾನೇ ರೇವಂತ್ ರೆಡ್ಡಿನ ಬಿಜೆಪಿಗೆ ಬಂದ್ಬಿಡು ಅಂತ ಕರೀತಾ ಇದ್ರಲ್ಲ. ನನ್ನ ಜೊತೆ ಕೈ ಜೋಡಿಸಿದ್ರೆ ನಿಮ್ಮ ಅಭಿವೃದ್ಧಿ ದೊಡ್ಡ ಮಟ್ಟದಲ್ಲಾಗುತ್ತೆ, ಗುಜರಾತ್ಗೆ ಕೊಟ್ಟಷ್ಟು ದುಡ್ಡು ಕೊಡ್ತೀನಿ ನಿಮ್ಮ ರಾಜ್ಯಕ್ಕೆ, ನಿಮ್ಮ ಸರ್ಕಾರಕ್ಕೆ ಅಂತ ನನ್ನ ಜೊತೆ ಕೈ ಜೋಡಿಸಿದ್ರೆ, ನರೇಂದ್ರ ಮೋದಿ ಪ್ರಧಾನಿಯಾಗಿ ಒಬ್ಬ ಮುಖ್ಯಮಂತ್ರಿಗೆ ಹೇಳ್ತಾ ಇರೋ ಮಾತದು. ಗುಜರಾತ್ ಕೊಡ್ತಾ ಇದ್ದೀನಿ, ಅದಕ್ಕಿಂತ ಜಾಸ್ತಿ ನಿಮಗೆ ಕೊಡ್ತೀನಿ ಅಂದ್ರೆ ನನ್ನ ಜೊತೆ ಕೈ ಜೋಡಿಸ್ಬೇಕು. ನೋಡಿ ಹೇಗೆ ಹಾರ್ಸ್ ಟ್ರೇಡಿಂಗು ಆನ್ ಕ್ಯಾಮರಾ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ನರೇಂದ್ರ ಮೋದಿ ಅವರಿಗೆ ಬೇಟಿ ಪಡಾವ್ ಬೇಟಿ ಬಚಾವ್ ಇದೆಲ್ಲ ಮನಸ್ಸಿನ ಒಳಗಿಂದ ಬಂದಿರುವಂತಹ ಯೋಚನೆಗಳಾಗಿದ್ದಿದ್ರೆ ಈ ಹೆಣ್ಣು ಮಗುವಿನ ರೇಪ್ ವಿಚಾರ ಮಾತಾಡ್ತಿದ್ರು. ಯಾಕೆಂದ್ರೆ ನರೇಂದ್ರ ಮೋದಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಇಡೀ ಹೈದರಾಬಾದ್ನಲ್ಲಿ ಸಾಕಷ್ಟು ಕಡೆಗಳಲ್ಲಿ ಪೋಸ್ಟ್ಗಳನ್ನು ಅಂಟಿಸಿದ್ರು ಕಾಂಗ್ರೆಸ್ನವರು. ಮಿಸ್ಸಿಂಗ್ ರೇಪಿಸ್ಟು, ಮಂತ್ರಿಯ ಮಗ ಮಿಸ್ಸಿಂಗ್, ಬಂಡಿ ಭಗೀರಥ್ ಮಿಸ್ಸಿಂಗ್ ಅಂತ ಪೋಸ್ಟ್ಗಳು ಎಲ್ಲ ಕಡೆ ಹಾಕಿದ್ರು. ತಿರುಗಿ ನೋಡಿದ್ರೆ ಆ ಪೋಸ್ಟ್ಗಳೇ ಕಾಣ್ತಿತ್ತು. ಮೋದಿ ಗಮನಕ್ಕೆ ಬಂದಿರಲ್ವಾ? ಅಮಿತ್ ಶಾ ಗಮನಕ್ಕೆ ಬಂದಿರಲ್ವಾ? ಅಮಿತ್ ಶಾ ಕಡೆಯಿಂದಲೂ ಸಹ ಇಲ್ಲಿಯವರೆಗೆ ಒಂದು ಹೇಳಿಕೆ ಇಲ್ಲ. ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೇಳ್ತಾರೆ ಅಂದ್ರೆ ಅದೂ ಇಲ್ಲ, ಎಂಥದ್ದು ಇಲ್ಲ, ಆರಾಮಾಗಿದ್ದಾರೆ. 10 ದಿನ ಆಯ್ತು, ಹುಡುಕ್ತಾ ಇದೀವಿ ಅವನನ್ನ ಅಂತ. ಸೊ ಹೀಗೆ ಅಲ್ಲಿ ಪೋಕ್ಸೋ ಅಂತೂ FIR ಅಲ್ಲಿ ಆಗಿದೆ. ಸೊ ಅವನನ್ನ ಯಾವತ್ತೋ ಒಂದಿನ ಬಂದು ಶರಣಾಗ್ತಾನೆ. ಬಟ್ ಅದೇ ಬಿಸಿ ಕಡಿಮೆ ಆದ ಮೇಲೆ ಬೇಲ್ ಸಿಗೋ ಸಾಧ್ಯತೆಗಳ ಆಧಾರದ ಮೇಲೆ ಬಂದು ಇದಾಗ್ತಾನೆ. ಬಟ್ ಇದು ಅಷ್ಟು ಸುಲಭಕ್ಕೆ ಮುಗಿಯುವ ಕೇಸ್ ಆಗಿರಲ್ಲ. ಯಾಕೆಂದ್ರೆ ಸಂತ್ರಸ್ತೆಯ ತಂದೆ ಆರ್ಥಿಕವಾಗಿ ಸದೃಢವಾಗಿರುವಂತಹ ವ್ಯಕ್ತಿ, ಉದ್ಯಮಪತಿ. ಹಾಗಾಗಿ ಆತ ಸಹ ಫೈಟ್ ಮಾಡುವ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಈ ಕೇಸಲ್ಲಿ ಈ ಒಂದು ಯಾರು ರೇಪಿಸ್ಟ್ ಅಂತ ಏನು ಆರೋಪ ಹೊತ್ತಿದ್ದಾನೆ ಈಗ ಬಂಡಿ ಭಗೀರಥ್, ಬಂಡಿ ಸಂಜಯ್ ಮಗ, ಕೇಂದ್ರದಲ್ಲಿ ರಾಜ್ಯ ಮಂತ್ರಿ, ಗೃಹ ಇಲಾಖೆಯ ರಾಜ್ಯ ಮಂತ್ರಿ, ಆತನ ಮಗ, ಅವನು ಬಚಾವಾಗೋದು ಬಹಳ ಕಷ್ಟ ಇದೆ. ಬಟ್ ಕೋರ್ಟ್ಗೆ ಹೋದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಅರೆಸ್ಟ್ ಆಗೋದಂತೂ ಗ್ಯಾರಂಟಿ. ಯಾವಾಗ ಆಗುತ್ತೆ, ಏನಾಗುತ್ತೆ ಅನ್ನೋದು ಮಾತ್ರ ನಾವು ಕಾದ್ ಮಾಡಬೇಕು. ಸೊ ಇದಿಷ್ಟು ಹೈದರಾಬಾದ್ನಿಂದ ಬರ್ತಿರುವಂತಹ ಸುದ್ದಿ. ಅಲ್ಲಿ ಕೇಂದ್ರದಲ್ಲಿ ರಾಜ್ಯ ಸಚಿವ, ಅದು ಗೃಹ ಇಲಾಖೆಯ ರಾಜ್ಯ ಸಚಿವನ ಮಗ ಅಪ್ರಾಪ್ತೆಯನ್ನು ರೇಪ್ ಮಾಡಿ ತಲೆ ಮರೆಸ್ಕೊಂಡಿದ್ದಾನೆ. ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. 10 ದಿನ ಆಗಿದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.